ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಭಾಳ ವಿಶೇಷವಾದಂಥ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ. ಆ ಸನ್ನಿಧಾನ ಇಲ್ಲಪ್ಪ ಇದೆ ಹಂಗರಹಳ್ಳಿಯಲ್ಲಿ ಇದೆ. ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನ. ವಿದ್ಯಾ ಗೋಮಾತೆಗೆ ಇವಾಗ ಮಂಗಳಾರತಿ ಆಗ್ತಾಯಿದೆ. ನೀವೆಲ್ಲ ಸಹ ತಗೊಳ್ಳಿ. ಭಾಳ ಅದ್ಭುತವಾಗಿತ್ತು. ಇಲ್ಲಿ ಬಂದು ವಿಡಿಯೋ ಮಾಡೋದಕ್ಕೆ ನಾನು ಅದೃಷ್ಟವಂತನಾಗಿರಬೇಕು. ಯಾಕಂದರೆ ಅಮ್ಮನವರ ಸನ್ನಿಧಾನ ಎಷ್ಟೊಂದು ಪವರ್ಫುಲ್ಲು, ಎಷ್ಟೊಂದು ಪಾವಾಡಗಳು ನಡೀತದೆ ಅಂದರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಗೈಸ್. ನೂರಾರು ಭಕ್ತರು ಬಂದು ಇಲ್ಲಿ ಅವರ ಕಷ್ಟಗಳು ಹೇಳ್ಕೊಳ್ತಾರೆ. ನಮ್ಮ ಜೀವನದಲ್ಲಿ ಅದೇನೋ ಒಂದು ಕಷ್ಟ ಅನ್ನೋದು ಮನುಷ್ಯನ ಜೀವನದಲ್ಲಿ ಅದು ಯಾವಾಗೂ ಇರ್ತದೆ ಗೈಸ್. ಯಾಕಪ್ಪ ಇರ್ತದೆ ಅಂದರೆ ನಾವು ಮಾಡಿರೋ ಕರ್ಮಗಳು, ನಾವು ಮಾಡಿರೋಂತಹ ಏನೋ ಒಂದು ನಮ್ಮ ಜೀವನದಲ್ಲಿ ನಮಗೆ ತಿಳಿದೇನೆ ತಪ್ಪಾಗಿರ್ತದೆ. ಅಂಥದ್ದೆಲ್ಲ ಕ್ಷಮಾಪಣೆ ಸಿಗುವಂಥ ಸನ್ನಿಧಾನ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನ. ಇಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಗೈಸ್. ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿಮಗೂ ಗೊತ್ತು ಆ ಅಮ್ಮನ ಪಾವಾಡ ಅಂತ ತಿಳ್ಕೊಳ್ತೀನಿ ನಾನು. ಇಲ್ಲಿ ಬಂದು ದರ್ಶನ ಮಾಡಿ ಆ ಅಮ್ಮನಿಗೆ ಒಂದೆರಡು ಮಾತು ಹೇಳಿದ್ರೆ ಸಾಕು, ನಮಗೆ ಈ ಕಷ್ಟ ಇದೆ ಅಂದರೆ ಖಚಿತವಾಗಿ ಆ ಅಮ್ಮನು ನಿಮ್ಮ ಕಷ್ಟಕ್ಕೆ ಕಾಪಾಡ್ತಾಳೆ. ವಿದ್ಯಾಭ್ಯಾಸ ಆಗಿರ್ಬೋದು, ಮನೆಯಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅಂದರೆ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ನೀಡುವ ಆ ಜಗನ್ಮಾತೆ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಬಂದ ತಕ್ಷಣ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಗೈಸ್. ಅದೇನೋ ಒಂದು ಅದ್ಭುತ. ಇಲ್ಲಿ ನೀವೇ ಬಂದು ಇಲ್ಲಿ ನೋಡಬಹುದು. ನಿಮ್ಮ ಜೀವನದಲ್ಲಿ ಇಲ್ಲಿಗೆ ಬಂದ ಮೇಲೆ ಚೇಂಜ್ ಅಂತೂ ಹಾಗೆ ಆಗುತ್ತೆ ಗೈಸ್. ಇಲ್ಲಿ ನಮ್ಮ ಕನ್ನಡ ನಟರಾಗಲಿ, ಇಲ್ಲ ರಾಜಕೀಯ ದೇವೇಗೌಡರು ಸಹ ಇಲ್ಲಿ ಬಂದು ಹೋಗಿದ್ದಾರೆ, ಶಿವಕುಮಾರ್ ಬಂದು ಹೋಗಿದ್ದಾರೆ. ಎಲ್ಲರೂ ಸಹ ಯಾಕಪ್ಪ ಬರ್ತಾರೆ ಅಂದರೆ ಅಮ್ಮನ ಪಾವಾಡ ಅಷ್ಟೈತೆ. ಅವ್ರ ಕಷ್ಟಗಳು ಕೇಳ್ತಾಳೆ. ಅವ್ರು ಏನೇ ಬೇಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಎಲ್ಲವೂ ಸಹ ಖಚಿತವಾಗಿ ಸಂಪೂರ್ಣವಾಗಿ ನಿವಾರಣೆ ಆಗಿದೆ. ಅದಕ್ಕಾಗಿ ಅಮ್ಮನು ಎಷ್ಟು ಪವರ್ಫುಲ್ ಅಂತ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನೂರಾರು ಭಕ್ತರು ಇಲ್ಲಿ ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಹೋಗ್ತಾರೆ. ಬಸಪ್ಪನೂ ಸಹ ಇಲ್ಲಿದ್ದಾರೆ, ಅವ್ರ ಹತ್ರ ಸಹ ಆಶೀರ್ವಾದ ಪಡಿಬೋದು. ನಮಸ್ಕಾರ, ಎಲ್ಲಿಂದ ಬಂದಿದ್ದೀರಮ್ಮ? ಹೌದಾ? ಈ ಸನ್ನಿಧಾನ ಎಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತಮ್ಮ? ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಹೌದಾ? ಏನ್ ಸಮಸ್ಯೆ ಇತ್ತು? ಇದ್ರದ್ದೇನೋ ನೆನಪಿತ್ತು. ಇನ್ನೂ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಓಕೆ, ಸೊ ನೋಡೋಣ ಅಂತ ಬಂದ್ವಿ. ಮೊದಲನೇ ಸಲ, ನಾವು ಇದು 2ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಾಗ್ಲೇ ತುಂಬಾ ಅದ್ಭುತ ಅನುಭವ ಆಯ್ತು. ಅಂದ್ರೆ ನಮ್ದೇನೇನೋ ಸಮಸ್ಯೆಗಳಿತ್ತು ಮನಸ್ಸಲ್ಲಿ. ಬೇರೆ ಕಡೆ ಹೋದಾಗ ಅದನ್ನ ಜಾತಕ ಎಲ್ಲ ನೋಡಿ ಅದನ್ನ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಬಂದಾಗ ಗುರುಗಳ ಹತ್ರ ಹೋದಾಗ ನಾವೇನು ಹೇಳ್ದೆ ಸುಮ್ನೆ ನಿಂತ್ವಿ. ಅವರೇ ನಮ್ ಸಮಸ್ಯೆಗಳೇನು, ನಾವ್ ಏನಕ್ಕೆ ಸುಮ್ನೆ ಮುಖ ನೋಡಿದ್ರು ಅಷ್ಟೇ. ಅಷ್ಟ್ ನೋಡಿ ಯಾವ ಸಮಸ್ಯೆಗೆ ನಾವು ಬಂದಿದೀವಿ, ಅದಕ್ಕೆ ಪರಿಹಾರ ಏನು ಅದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ಅವರು. ನಮ್ಗೆ ಒಳ್ಳೆ ನೇರ ಯಾರೋ ಪ್ರಶ್ನೆ ಕೇಳಿ ಉತ್ತರ ತಗೊಂಡಂಗೆ ಆಗ್ಬಿಡ್ತದೆ. ನಾವೇನು ಮಾತಾಡಿದ್ರೆ ಸಮಸ್ಯೆ ಏನಿತ್ತಮ್ಮ? ಸ್ವಲ್ಪ ಕೌಟುಂಬಿಕವಾದ ಇರ್ತಾವಲ್ಲ ಏನೇನೋ, ಅಲ್ಲ ಇಲ್ಲಿ ಎಜುಕೇಶನ್, ಮದುವೆ, ಎಲ್ಲ ಕುಟುಂಬದಲ್ಲೂ ಇವಾಗ ಸಮಸ್ಯೆ ಬಗೆಹರಿದಿದೆ ನಿಮಗೆ. ಇಲ್ಲಿ ಹುಣ್ಣಿಮೆ ದಿವಸ ಬಂದು ಮಡ್ಲಕ್ಕಿ ಕೊಡಿ ಅಂತೆಲ್ಲ ಹೇಳಿದ್ರು. ಮತ್ತೆ ಗೋ ಪೂಜೆ, ಪಾದ ಪೂಜೆ ಮಾಡ್ಸಕ್ ಹೇಳಿದ್ರು. ಅದನ್ನ ಇವತ್ತು ಪೂರೈಸಿದ್ವಿ. ಹೌದಾ? ನಿಮ್ಗೆ ಏನ್ ಅನ್ಸುತ್ತೆ? ಅಮ್ಮನವರು ಅನುಗ್ರಹ ಮಾಡ್ತಾರಾ? ತುಂಬಾ ಅಮೇಸಿಂಗ್ ಶಕ್ತಿ ಇದೆ ಅನ್ಸುತ್ತೆ. ಹೌದಾ? ಇಲ್ಲಿ ಒಳಗಡೆ ಬರ್ತಿದ್ರೇನೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಓಕೆ, ಬರೋರ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿ ನಮ್ಮನ್ನು ಮೀರಿದ ಒಂದು ಅತೀತ ಶಕ್ತಿ ಇದ್ದೇ ಇದೆ ಜಗತ್ತಲ್ಲಿ. ನಾವು ಯಾವ ರೂಪದಲ್ಲಿ ಅದನ್ನ ಆರಾಧಿಸ್ತೀವೋ ಅದು ಹಾಗೆ ನಮ್ಗೆ ಬ್ಲೆಸ್ ಮಾಡುತ್ತೆ. ನಮ್ಗೆ ಆರಾಧಿಸೋದಕ್ಕೆ ಒಂದು ನಿಖರವಾದ ಆಕಾರ ಬೇಕು. ಆ ಒಂದು ದಿವ್ಯ ಶಕ್ತಿ ನಮ್ಗೆ ಇಲ್ಲಿ ಕಾಣಿಸ್ತು. ಸೊ ಖಂಡಿತವಾಗಿ ಯಾರೇ ಸಮಸ್ಯೆಗಳಿರೋರು ಬಂದಾಗ ಒಂದು ಮನಃಶಾಂತಿ ಸಿಗುತ್ತೆ. ಅಂದ್ರೆ ಏನೋ ಒಂದು ಪರಿಹಾರ ಇದೆ, ನಾವು ದುಃಖ ಪಡೋ ಅಗತ್ಯ ಇಲ್ಲ. ಪರಿಹಾರ ಆಗಿದೆಯಾ? ಒಂದು ಅಭಯ ಇರುತ್ತೆ ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ. ಓಕೆ, ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕನ್ಫರ್ಮ್ ಆಗಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಈ ಚಾನಲಲ್ಲಿ ಯಾವಾಗಲೂ ಕೊಡ್ತಾನೆ ಇರ್ತೀನಿ. ನಾಗದೇವತೆಗಳಿಗೆ ಪೂಜೆ ಮಾಡೋಕ್ಕೆ ಉತ್ಸವ ಮೂರ್ತಿ ಮತ್ತು ಬಸಪ್ಪನವರು ಬಂದು ಆಶೀರ್ವಾದ ತಗೊಂಡು ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನ ನಾನು ತೋರಿಸ್ತಾ ಹೋಗ್ತೀನಿ ಗೈಸ್. ಎಲ್ಲಿಂದ ಬಂದಿದ್ದೀರಾ ಸರ್? ಸರ್. ಹೌದಾ ಸರ್? ಅಮ್ಮನವ್ರ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಗಿದೆ ನಿಮಗೆ? ಸರ್, ನಮ್ಮ ಒಬ್ಬ ಹುಡುಗ ನಮಗೆ, ನಮ್ಮ ಅಕ್ಕನ ಮಗ ಬರ್ತಾ ಇದ್ದ ಇಲ್ಲಿಗೆ. ಓಕೆ. ಮಮ್ಮ ಹಿಂಗೆ ಹೋಗು ಒಳ್ಳೇದಾಗುತ್ತೆ ಅಂತ ಹೇಳ್ದ. ಅವಾಗಿಂದ ಒಂದು ಹೆಚ್ಚು ಕಮ್ಮಿ 5 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಹೌದಾ ಸರ್? ಏನು ಸಮಸ್ಯೆಗಳಿದ್ವು ನಿಮಗೆ?
ಸರ್ ಸಮಸ್ಯೆ ಒಂದು ಮನೆ ಕಟ್ಟಬೇಕಾಗಿತ್ತು, ಮಗನ ವಿದ್ಯಾಭ್ಯಾಸ, ಮಗಳ ಮದುವೆ ವಿಚಾರ ಕೇಳ್ದು, ಒಂದು ಕಾರ್ದು ಡಾಕ್ಯುಮೆಂಟ್ಸ್ ಹಾಳಾಗಿತ್ತು. ಅವರು ತಗೊಂಡು ಬೇರೆಯವ್ರು ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ರು ತಾಯಿ. ನಾವು ಪ್ರಶ್ನೆ ಹಾಕಿದ್ದು ನಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಅವರು ಕೂಲಂಕುಷವಾಗಿ ಹೇಳಿದ್ರು. ಹೌದಾ? ಬರವಣಿಗೆ ಮೂಲಕ ನಾವು ಮನ್ಸಲ್ಲಿ ಅನ್ಕೊಂಡಿದ್ದ ನೀವೇನ್ ಅನ್ಕೋತ ನಿಮ್ ಮನ್ಸಲ್ಲಿ ಇರ್ಲಿ ಅಂತ ಹೇಳಿದ್ರು. ನಾವು ಅನ್ಕೊಂಡು 5 ಕರೆಕ್ಟಾಗಿ ಹೇಳಿದ್ರು. ಇನ್ನೊಂದಿದೆ, ನನ್ನ ಮಗಳು ಮದುವೆ ಆಗ್ಬೇಕು, ಅದಕ್ಕೋಸ್ಕರ ಬರ್ತಾ ಇದೀನಿ. ಓಕೆ. ಅಂದ್ರೆ ಜನಗಳು ಬರ್ಬೋದಾ ಇಲ್ಲಿ? ಬರ್ಬೋದು ಸರ್, ಖಂಡಿತ 100%. ಹೌದಾ? ನಂಬೋದು ಅವ್ರ ವಿಚಾರ. ನೀವೇನ್ ಹೇಳ್ತೀರಾ ಜನಗಳಿಗೆ? ಸರ್, ದೇವರು ನಂಬಿದ್ರೆ ಒಳ್ಳೇದ್ ಮಾಡ್ತಾನೆ. ಅದೇ ರೀತಿ ನಾವು ನಡ್ಕೋಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಂಬಿಕೆ ಇದ್ರೆ ದೇವರು, ನಂಬಿಕೆ ಇದ್ರೆ ಮಹಾದೇವ. ಓಕೆ ಸರ್, ಧನ್ಯವಾದ. ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ನಿಮಗೆ ಸರ್. ನಿಮಗೂ ಕೂಡ ಥ್ಯಾಂಕ್ ಯು. ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗಂತೂ ಬಹಳ ಅದ್ಭುತವಾಗಿ ಪೂಜೆ ಆಗುತ್ತೆ ಗೈಸ್. ಇಲ್ಲಿ ಕಾಲಿಕಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಭಕ್ತಾದಿಗಳು ಬರ್ತಾರೆ. ಯಾಕಪ್ಪ ಅಂದರೆ ಅವ್ರಿಗೆಲ್ಲ ಗೊತ್ತು ಇರ್ತದೆ, ಅಮ್ಮನವರು ನಮ್ಮ ಕೈ ಬಿಡಲ್ಲ, ನಮ್ಮ ಕಷ್ಟ ಕಾಪಾಡ್ತಾರೆ. ಇಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ ಗೈಸ್. ಯಾರೇ ಬರ್ಬೋದು, ಯಾರೇ ಕಷ್ಟಗಳು ಹೇಳ್ಕೊಬೋದು. ಅಮ್ಮನ ಖಚಿತವಾಗಿ 100% ಅವರ ಕಷ್ಟಗಳ ನಿವಾರಣೆ ಅಂತೂ ಮಾಡೇ ಮಾಡ್ತಾಳೆ. ಉತ್ಸವ ಮೂರ್ತಿ ಕೂಡ ನೀವು ಎತ್ಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ಬೋದು ಗೈಸ್. ಹೆಣ್ಣು ಮಗು ಆಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ, ನೀವು ಅಮ್ಮನವರ ಉತ್ಸವ ಮೂರ್ತಿ ತಗೊಂಡು ಮೆರವಣಿಗೆಯಲ್ಲಿ ಭಾಗವಹಿಸ್ಬೋದು. ಅಷ್ಟೊಂದು ಅದ್ಭುತವಾದಂತಹ ಸನ್ನಿಧಾನ. ಅಮ್ಮನವ್ರಿಗೆ ಪವರ್ ಅಂದರೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಗೈಸ್. ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಇಲ್ಲಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಆದರೆ ಸಾಕು, ಇಲ್ಲಿ ರಾಜಕೀಯ ಜನರು ಇಲ್ಲಿ ಬಂದು ಆಶೀರ್ವಾದ ತಗೊಂಡೋಗ್ತಾರೆ, ನಾವು ಗೆಲ್ಲಲಿ. ಒಂದು ಮೂವಿ ರಿಲೀಸ್ ಆಗಬೇಕಂದ್ರೆ ಕೂಡ ಇಲ್ಲಿ ಜನಗಳು ಬರ್ತಾರೆ. ಅಂದರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯವರು ಎಷ್ಟೋ ಜನ ಬಂದು ಅಮ್ಮನ ಸನ್ನಿಧಾನದಲ್ಲಿ ಭಾಗವಹಿಸಿ ಅವ್ರ ಕಷ್ಟಗಳು ಹೇಳ್ಕೊಂಡು ಹೋಗ್ತಾರೆ. ಫಿಲಮ್ ಹಿಟ್ ಕೂಡ ಆಗ್ತದೆ. ಅದೇ ಥರ ನಮ್ಮ ಜೀವನ ಕೂಡ ಹಿಟ್ಟಾಗಬೇಕಂದ್ರೆ ಅಮ್ಮನ ಸನ್ನಿಧಾನಕ್ಕೆ ಬನ್ನಿ, ಅಮ್ಮನ ಆಶೀರ್ವಾದ ಪಡೆದು ಧನ್ಯರಾಗಿ ಅಂತ ಹೇಳ್ತೀನಿ. ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡಬೇಡಿ, ಯಾಕಂದರೆ ಭಾಳ ವಿಶೇಷತೆ ಇದೆ ಅಮ್ಮನವರ ದೇವಸ್ಥಾನದಲ್ಲಿ. ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತು ಇಲ್ಲಿ ಏನು ನಡೀತು ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್. ಅದಕ್ಕಾಗಿ ದಯವಿಟ್ಟು ಮಿಸ್ ಮಾಡಬೇಡಿ, ಯಾಕಂದರೆ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಇದೆ. ಅವರು ಮಜಾನೂ ಬರುತ್ತೆ ನಿಮಗೆ ನೋಡೋಕ್ಕೆ. ಇಂಥ ಸನ್ನಿಧಾನ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಮಗೆ ಹೆಮ್ಮೆ ಪಡಬೇಕು. ಯಾಕಂದರೆ ನಮ್ಮ ಗೌರವ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇಷ್ಟೊಂದು ಜನಗಳ ಬರೋಕ್ಕೆ ಕಾರಣ ಏನಂದರೆ ಅಮ್ಮನವ್ರ ಪಾವಡ. ಯಾಕಂದರೆ ಪ್ರತಿ ಮನುಷ್ಯನ ಜೀವನದಲ್ಲಿ ಯಾವುದೇ ಥರದ ಒಂದು ಕಷ್ಟ ಇದ್ದೇ ಇರ್ತದೆ. ಬಸಪ್ಪನವರ ದರ್ಶನ ಸಹ ಇಲ್ಲಿ ಸಿಗ್ತದೆ. ಬಲಗಡೆಗೆ ಕೊಟ್ಟರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದಂತ, ಎಡಗಡೆ ಕೊಟ್ಟರೆ ಸ್ವಲ್ಪ ಕಷ್ಟ ಇದೆ ಅಂತ ಸಹ ಬಸಪ್ಪನ ಹೇಳ್ತಾನೆ ಇರ್ತಾರೆ. ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಸ್ವಾಗತವನ್ನು ಬಯಸ್ತಾ ನಾನು ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವೂ ಸಹ ನೋಡಿಸ್ತಾ ಹೋಗ್ತೀನಿ. ನೃತ್ಯ ನೋಡಿ, ಭಾಳ ಅದ್ಭುತವಾಗಿ ಅವರು ಕಳಶ ಹಿಡ್ಕೊಂಡು ಇದು ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಆಡ್ತಾ ಇದ್ದಾರೆ, ನೋಡ್ಬೋದು ನೀವು. ಭಾಳ ಅದ್ಭುತವಾಗಿತ್ತು ಗೈಸ್, ಭಾಳ ಅದ್ಭುತವಾಗಿತ್ತು. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬನ್ನಿ, ಇಲ್ಲಿ ಭಾಗವಹಿಸಿದರೆ ನಿಮ್ಗೆ ಗೊತ್ತಾಗ್ತದೆ ಅಮ್ಮನ ಶಕ್ತಿ ಏನು, ಅಮ್ಮನ ಪವಾಡ ಏನು, ಎಲ್ಲವೂ ಸಹ ನಿಧಾನವಾಗಿ ತಿಳ್ಕೊಂಡ್ರೆ 1 ಸಾರಿ 2 ಸಾರಿ ನಿಮ್ಮ ಕಷ್ಟ ಪರಿಹಾರ ಆಗಲ್ಲ. ಯಾಕಂದರೆ ನಮ್ಮದು ಒಂದು 5 ವರ್ಷ 6 ವರ್ಷದ ಕಷ್ಟಗಳಿದ್ದರೆ ಒಂದೇ ಕ್ಷಣದಲ್ಲಿ ಆಗಲ್ಲ. ಅಮ್ಮನವರ ಪೂಜೆ ಮಾಡ್ತಾಯಿರಿ, ಅಮ್ಮನ ಆಶೀರ್ವಾದ ತಗೊಳ್ತಾ ಇರಿ, ನಿಮ್ಮ ಕಷ್ಟಗಳು ನಿವಾರಣೆ ಅಂತೂ ಖಚಿತವಾಗಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ 100% ಗ್ಯಾರಂಟಿ. ನಿಮ್ಮ ಕೆಲಸಗಳು ಹಾಗೆ ಆಗುತ್ತೆ ಗೈಸ್. ಬನ್ನಿ ಇವಾಗ ನೃತ್ಯ ನೋಡೋಣ, ಬನ್ನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಹಾಸನಿಂದ. ಹೌದಾ? ಸನ್ನಿಧಾನ ಇಲ್ಲಿದೆ ಹೆಂಗೆ ಗೊತ್ತಾಯ್ತಮ್ಮ ನಿಮಗೆ?
ನಾವು ಮುಂಚೆಯಿಂದನೂ ಅದೇ ಯೂಟ್ಯೂಬಲ್ಲಿ ನೋಡಿದ್ವಿ. ಸುಮಾರು ವರ್ಷದಿಂದನೂ ಬರ್ತಾ ಇದ್ದೀನಿ ನಾನು. ಹೌದಾ? ಒಂದು 7-8 ವರ್ಷದ ಮೇಲೆ ಆಯ್ತು ಬರ್ತಾ ಇದ್ದೀನಿ. ತಾಯಿಯಿಂದ ಒಳ್ಳೇದಾಗಿದೆ, ಒಳ್ಳೇದಾಗ್ತಿದೆ. ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ಬಂದ್ರೆ ಖಂಡಿತ ಒಳ್ಳೇದು ಮಾಡ್ತಾರೆ. ಏನು ಸಮಸ್ಯೆಗಳಿದ್ವಮ್ಮ? ನಮ್ದು ಸಮಸ್ಯೆ ಅಂತ ಏನಿಲ್ಲ. ನಮ್ದು ಜಮೀನಿಂದು ಕೆಲಸ ಆಗ್ಬೇಕಾಯ್ತು. ಅದು ಬಹಳ ಅಡಚಣೆ ಮಾಡ್ತಾ ಇತ್ತು. ತಾಯಿ ನಮ್ಮವ್ವ ನೆರವೇರಿಸ್ಕೊಟ್ಟಿದ್ದಾಳೆ ಒಳ್ಳೆ ರೀತಿನಲ್ಲಿ. ಬೇರೆಯವರಿಂದನೂ ಜನನ ಸಹಕಾರ ಮಾಡಿ ಎಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾಳೆ ತಾಯಿ. ಆಮೇಲೆ ಮಕ್ಕಳುಗಳಿಗೆ ಒಳ್ಳೆ ಕೆಲಸ, ಜಾಬ್ ಆಗ್ಬೇಕಾಯ್ತು. ಚೆನ್ನಾಗಿದ್ದಾರೆ ಮಕ್ಕಳುಗಳು, ಚೆನ್ನಾಗಿದ್ದಾರೆ. ನಮ್ಮನೆಯವ್ರಿಗೂ ಆರೋಗ್ಯ ಸಮಸ್ಯೆ ಇತ್ತು, ಚೆನ್ನಾಗಿದ್ದಾರೆ. ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತಿದ್ದಾಳೆ. ನಮ್ಗೆ ಶ್ರದ್ಧಾ ಭಕ್ತಿಯಿಂದ ಬಂದ್ರೆ ಖಂಡಿತ ಒಳ್ಳೇದು ಮಾಡ್ತಾಳೆ ತಾಯಿ. ಹೌದಾ? ಈ ಕಳಶದಲ್ಲಿ ನೀವು ಕಳಶದಲ್ಲಿ ಬರೆಸ್ತಾರಲ್ಲಮ್ಮ, ನಿಮ್ಮ ನೋಡಿ ಗೊತ್ತಾಗಿದೆಯಾ ಏನಾದ್ರು? ಅಲ್ಲಿಂದ ಹೇಳಿದ್ರೆ ಹೆಂಗೆ? ಹೌದು, ಗುರುಗಳು ಇದ್ದಿದ್ದಂಗೆ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ. 100% ಸತ್ಯ. ಹೌದಾ? ನಾವೇನು ಅವ್ರಿಗೆ ಹೇಳೇ ಇರೋದಿಲ್ಲ. ಹೊರಗಡೆ ಬರವಣಿಗೆ ಮೂಲಕ ಅವ್ರು ಹೇಳ್ತಾರೆ. ಬರವಣಿಗೆ ಮೂಲಕ ನಿಮ್ಗೆ ಇಂಥದೇ ಆಗಿದೆ, ಹೀಗೆ ಇದೆ, ಇಂಥದೇ ಮಾಡಬೇಕು ನೀವು ಅಂತ ಹೇಳ್ತಾರೆ. ಹೌದಾ? ಎಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಅಂತ ಕೂಡ ಹೇಳ್ತಾರಾ? ಹೇಳ್ತಾರೆ. ನಮಗೆ 5 ರೂಪಾಯಿ ಕಾಣಿಕೆ ಕಟ್ಟಿಡಕ್ಕೆ ಹೇಳ್ತಾರೆ. ಮತ್ತೆ 9 ರೂಪಾಯಿ ಕಾಣಿಕೆ ಕಟ್ಟಿ ಮನೇಲಿ 9 ದಿನ ಪೂಜೆ ಮಾಡಕ್ಕೆ ಹೇಳ್ತಾರೆ. ಅದನ್ನ ಅಮಾವಾಸ್ಯೆ ಹುಣ್ಮೇಲಿ ಇಲ್ಲಿ ಪೂಜೆ ಇದ್ದಾಗ ತಂದು ಪ್ರದಕ್ಷಿಣೆ ಹಾಕಿ 9 ಸುತ್ತ ಪ್ರದಕ್ಷಿಣೆ ಇಟ್ಟು ನಾವು ಅದನ್ನ ಅಂಬಂಗ್ ಸೇರಿಸ್ಬೇಕು ಮುಡುಪನ್ನ. ಓಕೆ ಅಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದ ಅಮ್ಮ ನಿಮಗೆ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಮ್ಮ? ಬೆಂಗಳೂರಿಂದ ಬಂದಿರೋದು. ಹೌದಾ? ಅಮ್ಮನವ್ರ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ನಮಗೆ ಆಕ್ಚುಲಿ ಅಮ್ಮನವರೇ ಕರೆಸ್ಕೊಂಡಿದ್ದು ಅಂತ ಹೇಳ್ಬೇಕು. ನಾವು ಗೂಗಲ್ ಅಲ್ಲಿ ದೇವಿ ಒಬ್ರು ಕಳಶದಲ್ಲಿ ಬರ್ದಿ ನಮಗ್ ಶಾಸ್ತ್ರ ಹೇಳ್ತಾರೆ ಅಂತ ನೋಡಿದ್ದೆ. ಅದು ಕುಣಿಗಲ್ ಹತ್ರ ಇನ್ನೊಂದಿದೆ ಅಂತ. ನಾನ್ ಕುಣಿಗಲ್ ದೇವ್ರ ಹತ್ರ ಹೋಗಿದ್ದೀನಿ ಅನ್ಕೊಂಡು ಇಲ್ಲಿ ಬಂದಿದ್ದು. ಅದು ಆಕ್ಚುಲಿ ಈ ದೇವ್ರನ್ನ ನನ್ನ ಹತ್ರ ಇಲ್ಲಿ ಕರೆಸ್ಕೊಂಡಿದ್ದು. ನಂಗೆ ಅದು 1 ತಿಂಗಳು ಆದ್ಮೇಲೆ ಗೊತ್ತಾಯ್ತು ನಾನು ಕುಣಿಗಲ್ಲೂ ಬೇರೆ ತರ ಇನ್ನೊಬ್ರು ಇದೇ ತರ. ಎಷ್ಟನೇ ವಾರ ಇಲ್ಲಿ? ಎಷ್ಟನೇ ವಾರ ಇದು? ನಾನು ಆಲ್ಮೋಸ್ಟ್ 8-9 ತಿಂಗಳಿಂದ ಬರ್ತಾ ಇದ್ದೆ. ಹೌದಾ? ಏನಾದ್ರು ಸಮಸ್ಯೆ ಇತ್ತಮ್ಮ? ಸಮಸ್ಯೆ ಅಂತ ಏನಿರ್ಲಿಲ್ಲ. ದೇವ್ರ ಹತ್ರ ಫಸ್ಟ್ ಬೆಂಗಳೂರಲ್ಲಿ ಅವ್ರು ಬಂದಿದ್ರು. ಹೋಗಿಲೆ ಕ್ರಾಸ್ ಹತ್ರ ಬಂದು ಅಲ್ಲಿ ಶಾಸ್ತ್ರ ಹೇಳ್ತಾರೆ. ಅಲ್ಲಿ ಬಂದಾಗ ನನಗೆ ಈ ತರ ಗೊತ್ತಾಯ್ತು ಇಲ್ಲಿ ಶಾಸ್ತ್ರ ಹೇಳ್ತಾರೆ ಅಂತ. ಅವಾಗ ಗುರುಗಳು ಹೇಳಿದ್ರು ಮುಖ್ಯ ಸನ್ನಿಧಾನಕ್ಕೆ ಒಂದ್ಸತಿ ಬನ್ನಿ ಅಂತ. ಸೊ ದೇವ್ರ ಹತ್ರ ಬಂದು ಹೋದ್ಮೇಲಿಂದ ನನ್ನ ಜೀವನದಲ್ಲಿ ತುಂಬಾ ಪರಿವರ್ತನೆಗಳಾಗಿದೆ. ಏನ್ ಪರಿವರ್ತನೆ ಆಗಿದೆ? ಇವಾಗ ಅದೇ ನಾನು ಬೇಸಿಕ್ಲಿ ರೇಖಿ ಹೀಲರ್ ಆಗ್ಬೇಕಾಗಿತ್ತು. ಆ ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಬೇಕು ಅಂತಿದ್ದೆ. ದೇವ್ರ ಹತ್ರ ಬಂದು ಹೋದ್ಮೇಲೆ ತಕ್ಷಣನೇ ಕೋರ್ಸ್ಗೆ ಎನ್ರೋಲ್ ಆಗ್ಬಿಟ್ಟು ಇವಾಗ ನಾನು ಬೇರೆಯವ್ರಿಗೆ ಚೈತನ್ಯ ತುಂಬಾ ತರ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಮ ಜೀವನನೇ ಪರಿವರ್ತನೆ ಆಯ್ತು. ನಾವು ಆಕ್ಚುಲಿ ಬೇರೆ ಕಾರ್ಪೊರೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದವರು ಇವಾಗ ಫುಲ್ ಟೈಮ್ ಇವಾಗ ರೇಖಿ ಹೀಲಿಂಗ್ ಆಗೇನೆ ನಾವಿದ್ದೀವಿ. ಆಮೇಲೆ ರೇಖಿ ಗ್ರ್ಯಾಂಡ್ ಮಾಸ್ಟರ್. ದೇವಿಯ ಅನುಗ್ರಹದಿಂದ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ 4 ಲೆವೆಲ್ಸ್ ಇರುತ್ತೆ ರೇಖಿನಲ್ಲಿ. ಅದೇ 2 ತಿಂಗಳಲ್ಲೇ ನಾನು ಕಂಪ್ಲೀಟ್ ಮಾಡೋ ಶಕ್ತಿ ದೇವ್ರ ಅಮ್ಮನ ಪವಾಡದಿಂದ. ಹೌದು, ಪವಾಡ ಐತೆ ಅಮ್ಮಂದು. ಅಂಡ್ ಅಮ್ಮನ ಹತ್ರ ನಾನ್ ಬರ್ತಿದ್ದೀನಿ ಅಂತ ನನಗ್ ಗೊತ್ತಿಲ್ಲ. ದೇವ್ರು ನಾನು ಹೆಂಗೋ ಕರೆಸ್ಕೊಂಡು. ಓಕೆ ಓಕೆ. ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಮ್ಮ? ಬಂದವರಿಗೆ ನಂಬಿಕೆ ಇಟ್ಟು ಬನ್ನಿ. ಪವಾಡಗಳು ಖಂಡಿತವಾಗ್ಲೂ ಆಗೇ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಡಿ, ಶಕ್ತಿ ಇಲ್ಲಿದೆ. ಸೊ ನಂಬಿಕೆ ಇಟ್ಟು ಬಂದ್ರೆ ಪವಾಡಗಳಿಗೆ ಏನ್ ಕಡಿಮೆ ಇಲ್ಲ. ಪ್ರತಿ 15 ದಿವಸ ನಾ ಬಂದು ಹೋಗ್ತಾ ಇದ್ದೀನಿ. 15 ದಿವಸ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದಂಗೆನೆ ಏನಾದ್ರೂ ಪವಾಡ ಆಗುತ್ತೆ, ತಿರ್ಗಾ ದೇವ್ರು ಕರೆಸ್ಕೊಂತಾರೆ. ಅಲ್ಲ, ಇಂಪಾರ್ಟೆಂಟ್ಲಿ ಏನಾಗಿದೆ ನಿಮ್ ಜೀವನದಲ್ಲಿ? ಹೊಸ ಏನಾದ್ರು ಒಂದು ಚಮತ್ಕಾರ ಟೈಪ್ ಏನಾದ್ರು, ಪವಾಡ ಟೈಪ್ ಏನಾದ್ರು ಆಗಿದೆಯಾ? ಬಹಳ ಆಗಿದೆ. ನಾನು ಅದೇ ಹೇಳ್ತಲ್ಲ, ನನ್ನ ಜೀವನನೇ ಚಮತ್ಕಾರ. ನಾವು ಕಾರ್ಪೊರೇಟ್ ವರ್ಲ್ಡ್ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದವರು ಇವಾಗ ಓನ್ ಆಗಿ ರೇಖಿ ಹೀಲಿಂಗ್ ಮಾಡ್ತಾ ಇದ್ದೀವಲ್ಲ, ಅದೇ ಒಂದ್ ದೊಡ್ಡ ಪವಾಡ. ಅದರಿಂದ ನಮ್ ಜೀವನ ಯಾಕೆ ನಾವು ಹುಟ್ಟಿದೀವಿ, ನಮ್ ಪರ್ಪಸ್ ಏನು ಅನ್ನೋದು ಗೊತ್ತಾಗಿದೆ ನಮಗೆ. ಇಲ್ಲಿಗೆ ಬಂದ್ಮೇಲೆ, ಅಮ್ಮನವರ ಸನ್ನಿಧಾನಕ್ಕೆ ಬಂದ್ಮೇಲೆ ಇದೆಲ್ಲ ಗೊತ್ತಾಗಿದೆ. ನಾವು ಹುಟ್ಟಿರೋದು ಏನ್ ಕಾರಣಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಾದ್ರೆ, ಗುರಿ ಗೊತ್ತಾದ್ರೆ, ಅದಕ್ಕಿಂತ ಬೇರೆ ಏನ್ ಪವಾಡ ಬೇಕಾಗಿದೆ ಹೇಳಿ. ಥ್ಯಾಂಕ್ ಯು ಮಾ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಜೀವನದಲ್ಲಿ ಖುಷಿ ಎಲ್ಲ ಬರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.